ಹುಬ್ಬಳ್ಳಿ ಸಂಸ್ಕಾರ ವ್ಯಸನ ಮುಕ್ತಿ ಕೇಂದ್ರ ಹಾಗೂ ಮೈತ್ರಿ ವ್ಯಸನ ಮುಕ್ತಿ ಕೇಂದ್ರದ ವತಿಯಿಂದ ಜೂನ್ 26ರಂದು ಉಣಕಲ್ ಕ್ರಾಸ್ ಸಾಯಿನಗರ ರಸ್ತೆಯಲ್ಲಿರುವ ಸಂಸ್ಕಾರ ವ್ಯಸನ ಮುಕ್ತಿ ಕೇಂದ್ರದಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಎಸಿಪಿ ವಿರೀಶ ಕರಡಿಗುಡ್ಡ, ವಿದ್ಯಾನಗರ ಪೊಲೀಸ್ ಇನ್ಸ್ಪೆಕ್ಟರ್ ಜಾಕ್ಷನ್ ಆರ್ ಡಿಸೋಜಾ, ಡಾ ಪಿಎನ್ ಬಿರಾದಾರ್ ಹಾಗೂ ಕೇಂದ್ರದ ಅಧ್ಯಕ್ಷ ನಾಗನಗೌಡ ಮುದಿಗೌಡ್ರ ಉದ್ಘಾಟಿಸಿದರು. ವಿರೋಧಿ ದಿನಾಚರಣೆ ಅಂಗವಾಗಿ ಸೇರಿದ ನಾವು ದಿನಾಂಕ ಜೂನ್ 25, 2026ರಂದು ಪ್ರಮಾಣೀಕರಿಸುವುದೇನೆಂದರೆ ನಾವೆಲ್ಲರ ಮದ್ಯ ಮತ್ತು ಮಾದಕ ವಸ್ತುಗಳ ಸೇವನೆ ಮತ್ತು ದುರುಪಯೋಗ ಮಾಡುವುದಿಲ್ಲ ಎಂದು ಪ್ರಮಾಣೀಕರಿಸುತ್ತೇವೆ. ಎಸಿಪಿ ವಿರೀಶ ಕರಡಿಗುಡ್ಡ ಅವರು ಯುವಜನರಲ್ಲಿ ಹೆಚ್ಚುತ್ತಿರುವ ಗಾಂಜಾ, ಮದ್ಯ ಹಾಗೂ ಇತರ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸಿದರು. ಸಮಾಜ ಸೇವಕರು, ಸಹೋದ್ಯೋಗಿಗಳು ಹಾಗೂ ಈ ಸಂಸ್ಥೆಯ ಮುಖ್ಯ ಕೇಂದ್ರ ಬಿಂದುಗಳು ಮತ್ತೆ ನೀವೆಲ್ಲ ಬಂದಿದ್ದೀರಿ, ನಿಮಗೂ ಕೂಡ ವಂದನೆಗಳು. ಈ ಒಂದು ಸಂದರ್ಭದಲ್ಲಿ ಆ ಖುಷಿ ಅನಿಸ್ತದೆ, ನೀವೆಲ್ಲ ಬಂದಿದ್ದೀರಲ್ಲ. ಯಾಕಂದ್ರೆ ಹಿಡ್ಕೊಂಡು ಬಂದು ಆಗಿದ್ದು ಪೊಲೀಸ್ ಸಹಕಾರದಲ್ಲಿ ಹಿಡ್ಕೊಂಡ್ ಬಂದು ಆಗಿದ್ದು ಉದಾಹರಣೆಗಳು. ಶಿಕ್ಷಣ ಕ್ಷೇತ್ರದಲ್ಲಿ ಫಸ್ಟ್ ಏನದ ಹುಡುಗರು ಎಲೆಕ್ಷನ್ಸ್ರಿ ಸಣ್ಣ ಸಾಲಿ ಅಂತ, ಅದರ ಮೇಲೆ ಸ್ವಲ್ಪ ದೊಡ್ಡ ಸಾಲಿ, ಅದರ ಮೇಲೆ ಯೂನಿವರ್ಸಿಟಿಗೆ ಹೋಗ್ಬೇಕು. ನೀವು ಯಾವ ಸ್ಥಾನದಾಗಿದ್ದೀರಿ, ಯಾವ ಶಾಲೆಗಿದ್ದೀರಿ ನೀವು ವಿಚಾರ ಮಾಡ್ತೀರಿ. ಇನ್ನು ದೊಡ್ಡ ಸಾಲಿಗಳು ಡಿಮಾಂಡ್ಸ್ ಅಂತ ಅಲ್ಲಿಗೆ ಹೋಗ್ಬೇಡ್ರಿ. ಇದು ಶಿಕ್ಷಣ ಕ್ಷೇತ್ರದ್ದು ಒಂದು ಪ್ಯಾರಲಲ್ ಶಿಕ್ಷಣ ನಿಮ್ದು. ಆ ಶಿಕ್ಷಣ ಕ್ಷೇತ್ರ ಅದು ಬೇರೆ, ಇದು ಬೇರೆ. ಇದು ದೊಡ್ಡ ಶಿಕ್ಷಣ ಕೇಂದ್ರಕ್ಕೆ ಹೋಗ್ತೀನಂದ್ರೆ ನಿಮ್ಮ ಇಷ್ಟ. ಜಾಕ್ಷನ್ ಆರ್ ಡಿಸೋಜಾ ಅವರು ಸಭೆಯಲ್ಲಿ ಭಾಗವಹಿಸಿದ್ದರಿಂದ ಮಾದಕ ವಸ್ತುಗಳ ಸೇವನೆ ಮತ್ತು ದುರುಪಯೋಗ ಮಾಡದಂತೆ ಪ್ರಮಾಣವಚನ ಬೋಧಿಸಿದರು. ಮುಖ್ಯ ಅತಿಥಿಗಳಾದ ಎಸ್ಎಸ್ ಪಾಟೀಲ ಅವರು ಕಾನೂನು ನೆರವು ನೀಡುವುದಾಗಿ ತಿಳಿಸಿದರೆ, ಡಾ ಪಿಎನ್ ಬಿರಾದಾರ್ ಅವರು ವ್ಯಸನಿಗಳಿಗೆ ನೀಡಲಾಗುತ್ತಿರುವ ಚಿಕಿತ್ಸಾ ವಿಧಾನಗಳ ಕುರಿತು ವಿವರಿಸಿದರು. ಕಳೆದ 3 ವರ್ಷದಿಂದ ಇಲ್ಲಿ ವೈದ್ಯಾಧಿಕಾರಿ ಅಂತ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇದು ಕಳೆದ 6-7 ವರ್ಷದಿಂದ ನಮ್ಮ ನಾಗರಾಜ ಅವರು ಸ್ವಂತ ತಮ್ಮ ಓನ್ ಇದರಿಂದ ಯಾವುದೇ ಫಂಡ್ಸು ಅಥವಾ ಯಾವುದೇ NGO ಇದು ಸಹಾಯ ಇಲ್ಲದೇ ಇದನ್ನು ವ್ಯಸನ ಮುಕ್ತಿ ಕೇಂದ್ರವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದರ ಕೆಪಾಸಿಟಿ ಸುಮಾರು 90ರಿಂದ 100 ಜನ ಬರುವಷ್ಟು ಕೆಪಾಸಿಟಿ ಇದೆ. ಕಳೆದ 5 ವರ್ಷದಿಂದ ನಡೆಸಿ ಸುಮಾರು ಒಂದು 2000 ವ್ಯಸನಿಗಳು ಮುಕ್ತರಾಗಿ ಒಳ್ಳೆಯ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇಲ್ಲಿ ನಾವು ಏನು ಸೇವೆ ಕೊಡ್ತಾ ಇದ್ದೀವಿ ಅಂದರೆ, ಬಂದ ತಕ್ಷಣ ಪೇಷಂಟ್ಗೆ ಅವ್ರಿಗೆ ಒಂದು ಊಟ ತಿಂಡಿ ಜೊತೆಗೆ ಅವ್ರಿಗೆ ಫಸ್ಟ್ ಡಿಟಾಕ್ಸಿಫಿಕೇಶನ್ ಅಂತ ಹೇಳ್ತೀವಿ. ಅಂದರೆ ಇಮಿಡಿಯೇಟ್ಲಿ ಜಾಸ್ತಿ ಕುಡಿದಿರ್ತಾರೆ, ಅವ್ರು ಬಂದ ತಕ್ಷಣ ಅವ್ರಿಗೆ ಕೆಲವೊಂದು ಡ್ರಗ್ಸ್ ಅದು ಕೊಟ್ಟು IV ಸಲೈನ್ ಅದು ಕೊಟ್ಟು ಒಂದು 8 ದಿವಸ ತನಕ ಅವ್ರನ್ನ ಸ್ಟೆಬಿಲೈಸ್ ಮಾಡ್ತೀವಿ. ಅದಾದಮೇಲೆ ಅವ್ರಿಗೆ ಇಂಡಿವಿಜುವಲ್ ಕೌನ್ಸಿಲಿಂಗ್ ಅಂತ ಮಾಡ್ತೀವಿ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕರೆಸ್ಬಿಟ್ಟು ಕೌನ್ಸಿಲಿಂಗ್ ಮಾಡ್ತೀವಿ. ಮೂಲ ಕಾರಣ ತಿಳ್ಕೊಂಡು ಅವರು ಅದನ್ನ ಯಾವ ಕಾರಣ ಮಾಡ್ತಾ ಇದ್ದಾರೆ ಅದನ್ನು ಅಟೆಂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಸೈಕ್ಯಾಟ್ರಿಸ್ಟ್, ಮಾನಸಿಕ ರೋಗದ ವೈದ್ಯರು ಇದ್ದಾರೆ, ಅವರು ಕೂಡ ಯಾವುದಾದ್ರು ಎಡೆಡ್ ಮಾನಸಿಕ ಕಾಯಿಲೆಗಳಿದ್ರೆ ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಸುಮಾರು ಇದು 1.5ರಿಂದ 2 ತಿಂಗಳವರೆಗೆ ಟ್ರೀಟ್ಮೆಂಟ್ ಆಗುತ್ತೆ. ಸೊ ಈ ಒಂದು ಟ್ರೀಟ್ಮೆಂಟಲ್ಲಿ ಜಗತ್ತಿನಂತ ಈ ಟ್ರೀಟ್ಮೆಂಟ್ ಮಾಡಿದಲ್ಲಿ 40% to 50% ರಿಸಲ್ಟ್ ಇದ್ದೇ ಇದೆ. ಸೊ ಯಾರು ಮೋಟಿವೇಟೆಡ್ ಇರ್ತಾರೆ, ಯಾರು ಸ್ವ ಇಚ್ಛೆಯಿಂದ ಬಂದಿರ್ತಾರೆ, ಸಾಮಾನ್ಯವಾಗಿ 100% ಬಿಟ್ಟೇ ಬಿಡ್ತಾರೆ. ಆಮೇಲೆ ಅಥವಾ ಇಲ್ಲಿ ಕೌನ್ಸ್ಲಿಂಗು ಮತ್ತು ಅವ್ರಿಗೆ ನಾವು ಇಂಡಿವಿಜುವಲ್ ಕೌನ್ಸ್ಲಿಂಗು, ಟ್ರೀಟ್ಮೆಂಟು ಮತ್ತು ಅವರು ಮನ ಪರಿವರ್ತನೆ ಮಾಡ್ತೀವಿ. ಇದು ಡಿಸ್ಚಾರ್ಜ್ ಮಾಡಿದ ಮೇಲೆ ಕೂಡ ನಾವು ಆಲ್ಕೋಹಾಲ್ ಅನಾನಿಮಸ್ ಅಂತ ಹೇಳ್ತೀವಿ. ಅಂದರೆ ಯಾರು ಕುಡಿತಾ ಇರ್ತಾರೆ ಅವ್ರಿಗೆ ಇಲ್ಲಿ ಹತ್ತಿರ ಇದ್ದರೆ ಅವ್ರು ಕೂಡ ನಾವು ಸುಮಾರು 6ರಿಂದ 8 ತಿಂಗಳ ಮಾತ್ರೆಯನ್ನು ಕೊಡ್ತೀವಿ. ಆ ಮಾತ್ರೆ ತೊಗೊಂಡಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಆಲ್ಕೋಹಾಲ್ ಕುಡಿಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ, ಮತ್ತು ಕುಡಿದ್ರೂ ಕೂಡ ಅದು ಚಕ್ರ ಮತ್ತು ವಾಂತಿ ಬರುವಂಥ ಸಂದರ್ಭ ಇರ್ತದೆ. ಸೊ ಅದು ಎಲ್ಲಿವರೆಗೆ ಆ ಮಾತ್ರೆ ಸೇವನೆ ಮಾಡ್ತಾರೆ ಅವ್ರು ಕುಡಿಯುವಂಥ ಪ್ರಯತ್ನವೂ ಮಾಡೋದಿಲ್ಲ. ಅದ್ರ ಜೊತೆಗೆ ಅವ್ರಿಗೆ ಫ್ಯಾಮಿಲಿ ಕೌನ್ಸಿಲಿಂಗ್ ಇರ್ಬೋದು, ಅವ್ರ ಜೊತೆ ಇದ್ದಂಥ ಸ್ನೇಹಿತರು ಇರ್ಬೋದು,
ಯಾರು ಅವ್ರಿಗೆ ಬೇರೆ ರೀತಿ ಮೋಟಿವೇಟ್ ಮಾಡ್ತಾರೆ ಅವ್ರನ್ನ ದೂರ ಇಟ್ಟು ಇವರು ಮಾಡಿದಲ್ಲಿ ಮಾತ್ರ ಖಂಡಿತವಾಗಿ ಇನ್ನೂ ಹೆಚ್ಚಿಗೆ ರಿಸಲ್ಟ್ ಕೊಡ್ಬೋದು. ಆಮೇಲೆ ಪ್ರತಿ ತಿಂಗಳು ಅವ್ರಿಗೆ ಮಾತ್ರೆ ತೊಗೊಳಕ್ಕೆ ಬಂದಾಗ ಅವ್ರನ್ನ ಒಂದು ಮೀಟಿಂಗ್ ಮಾಡ್ತೀವಿ, ಅವ್ರ ಸಮಸ್ಯೆಗಳು ಏನು ಏನು ಅಂತೇಳಿ ಅವ್ರಿಗೆ ಆ ಮಾತ್ರೆ ಕೊಡೋದ್ರ ಜೊತೆಗೆ ಮೀಟಿಂಗ್ ಮಾಡ್ತಾ ಹೋದ್ರೆ ಅವರು ಆ ಒಂದು ಅಸೋಸಿಯೇಷನ್ ಸ್ಟ್ರಾಂಗ್ ಆಗಿ ಇನ್ನು ಯಾರು ವ್ಯಸನಗಳು ಇರ್ತಾರೆ ಅವ್ರನ್ನ ಕೂಡ ಅವರು ಇಲ್ಲಿಗೆ ಅವಶ್ಯಕತೆ ಬಿದ್ದಲ್ಲಿ ಅಡ್ಮಿಟ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಸೊ ಈ ಹಂತದಲ್ಲಿ ನಾವು ಈಗ ಸಾಮಾನ್ಯವಾಗಿ ಜಗತ್ತಿನಲ್ಲಿ ಆಲ್ಕೋಹಾಲ್ ಜಾಸ್ತಿನೇ ಆಗಿಬಿಟ್ಟಿದೆ ಎಲ್ಲರೂ. ಒಂದು ಏನು ಹೇಳ್ತೀವಿ ಸೋಷಿಯಲ್ ಡ್ರಿಂಕಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಒನ್ಸ್ ಇನ್ ಎ ವೇ ಅಕೇಶನಲಿ ತೊಗೊಳೋರು. ಆಮೇಲೆ ಬಿಂಜ್ ಡ್ರಿಂಕಿಂಗ್ ಅಂತ ಹೇಳ್ತೀವಿ. ಆಮೇಲೆ ಎಡಿಕ್ಷನ್ ಅಂತ ಹೇಳ್ತೀವಿ. ಸೋಷಿಯಲ್ ಡ್ರಿಂಕಿಂಗ್ ಅಂದ್ರೆ ಯಾವಾಗೋ ಒಂದು ಸರಿ ತಗೊಳ್ಳೋದು, ಅಥವಾ ಫ್ರೆಂಡ್ಸ್ ಕೂಡಿದಾಗ ಪಾರ್ಟಿಯಾಗಿ ತಗೊಳ್ಳೋದು, ಖುಷಿ ಆದಾಗ ತಗೊಳ್ಳೋದು, ದುಃಖ ಆದಾಗ ತಗೊಳ್ಳೋದು. ಬಿಂಜ್ ಡ್ರಿಂಕಿಂಗ್ ಅಂದ್ರೆ ಕಂಟಿನ್ಯೂಸ್ಲಿ 24-48 ಅವರ್ಸ್ ಹಿಂಗೆ ಕುಡಿಯೋರು ಇರ್ತಾರೆ. ಸೊ ಅವ್ರವ್ರ ಕೆಲವೊಂದು ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಇರುತ್ತೆ. ಅದ್ರ ಜೊತೆಗೆ ಕೆಲವು ಸಾಂದರ್ಭಿಕ ಕಾರಣಗಳು ಇರ್ತವೆ. ಒಂದು ಬಡತನ ಇರ್ಬೋದು, ಎರಡನೇದು ಯಾವ ಪರೀಕ್ಷೆಯಲ್ಲಿ ಫೇಲ್ ಆಗೋದಿರ್ಬೋದು, ಇನ್ನು ಕೆಲವೊಂದು ಮಾನಸಿಕ ಕಾಯಿಲೆಗಳು ಇರ್ಬೋದು, ಇನ್ನು ಕೆಲವೊಂದು ಆರ್ಥಿಕವಾಗಿ ಯಾವುದೋ ತೊಂದರೆ ಆದಾಗ ಕೂಡ ಇಂಥದ್ದು ಬಲಿಯಾಗುವಂಥ ಚಾನ್ಸ್ ಇರ್ತದೆ. ಸೊ ಇವೆಲ್ಲ ಇದನ್ನು ದೂರ ಇಡಬೇಕಾದ್ರೆ ತಂದೆ ತಾಯಿಗಳ ಪಾತ್ರ ಕೂಡ ಭಾಳ ಇಂಪಾರ್ಟೆಂಟು. ಯಾಕಂದರೆ ಆಲ್ಕೋಹಾಲ್ ನಾವು ಸಾಮಾನ್ಯವಾಗಿ ಆ್ಯಸ್ ವೈದ್ಯರಾಗಿ ಮುಂಚೆ ಏನು ಹೇಳ್ತಿದ್ವಿ ಅಂದರೆ ಆಲ್ಕೋಹಾಲ್ ಒಂದು 30 ml ವಾರಕ್ಕೆ 1 ಸರಿ 2 ಸರಿ ತೊಗೊಂಡ್ರೆ ಹಾರ್ಟಿಗೆ ಬ್ಲಡ್ ಸಪ್ಲೈ ಹೆಚ್ಚಾಗುತ್ತೆ ಅಂತ ಒಂದು 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 ಸ್ಟಡಿ ಇತ್ತು. ಬಟ್ ಈಗಿನ ರೆಕಮೆಂಡೇಷನಲ್ಲಿ ಯಾವುದೇ ರೀತಿ ಆಲ್ಕೋಹಾಲ್ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಸೊ ಆದ್ದರಿಂದ ನಾವು ಯಾವುದೇ ರೀತಿ ಆಲ್ಕೋಹಾಲ್ ಸೇವನೆ ಬಗ್ಗೆ ಯಾವುದೇ ಒಂದು ವೈದ್ಯಕೀಯ ಇದು ಆಗಲಿ ಸಂಶೋಧನೆ ಯಾವುದೂ ಇದು ಸಪೋರ್ಟ್ ಮಾಡಲ್ಲ. ಇನ್ನು ಕೆಲವರು ಆಲ್ಕೋಹಾಲ್ ತೊಗೊಳ್ಳೋದು, ಬೀರ್ ತೊಗೊಳೋದ್ರಿಂದ ಕಿಡ್ನಿ ಸ್ಟೋನ್ ಕಡಿಮೆ ಆಗುತ್ತೆ, ಅದು ಕಡಿಮೆ ಆಗುತ್ತೆ ಅಂತ ಫಾಲ್ಸ್ ನೋಷನ್ ಇದೆ. ಅವು ಯಾವುದಕ್ಕೂ ನಂಬಿಕೊಳ್ಬಾರ್ದು. ಆಲ್ಕೋಹಾಲಿಂದ ಎಲ್ಲ ಸಿಸ್ಟಮನ್ನು ಇನ್ವಾಲ್ವ್ ಮಾಡಿ ಎಲ್ಲ ಸಿಸ್ಟಮನ್ನು ಹಾಳು ಮಾಡ್ತಾರೆ. ಒಂದು ಹಾರ್ಟ್ ಅಟ್ಯಾಕ್ಸ್ ಆಗ್ಬೋದು, ಹಾರ್ಟ್ ಬ್ಲಾಕ್ಸ್ ಆಗ್ಬೋದು, BP ಆಗ್ಬೋದು, ಡಯಾಬಿಟಿಸ್ ಆಗ್ಬೋದು, ಲಿವರ್ ಪೂರಾ ಹಾಳಾಗಿ ಹೊಟ್ಟೆಯಲ್ಲಿ ನೀರು ತುಂಬೋದು, ಕಾಮನೆ ಆಗ್ಬೋದು, ಕಿಡ್ನಿ ಕ್ಯಾನ್ಸರ್ಸ್ ಆಗ್ಬೋದು. ಆಮೇಲೆ ಅದರ ನರ್ವಸ್ ಸಿಸ್ಟಮ್ ಮೇಲೆ ಕೂಡ ಸಾಕಷ್ಟು ಪ್ರಭಾವವಾಗಿ ಸೈಜೋಫ್ರೀನಿಯಾ, ಡಿಪ್ರೆಷನ್ನು, ಮ್ಯಾನಿಯಾಗಿನಿ ಎಲ್ಲ ರೀತಿ ಕಾಯಿಲೆಗಳಿರ್ತವೆ. ಸೊ ಇಂಥ ಕಾಯಿಲೆ ಬರಲ್ಲ ಅಂತ ಏನಿಲ್ಲ. ಸೊ ಎಲ್ಲ ರೀತಿ ಕಾಯಿಲೆ ಬರೋದ್ರಿಂದ ಸಾಮಾನ್ಯವಾಗಿ ಆಲ್ಕೋಹಾಲ್ ಸೇವನೆಗೆ ವಿರೋಧ ಮಾಡೋಕ್ಕೂ ಸಾಧ್ಯ ಆದಷ್ಟು ಸರ್ಕಾರನೂ ಕೂಡ ಈ ದಿಶೆಯಲ್ಲಿ ವಿಚಾರ ಮಾಡಿ ಇದನ್ನು ಬ್ಯಾನ್ ಮಾಡುವಂಥ ಪ್ರಯತ್ನ ಮಾಡೋದು. ಆಲ್ಕೋಹಾಲ್ ಅವ್ರಿಗೆ ಒಂದು ಆದಾಯ ಇರೋದ್ರಿಂದ ಅವರು ಕಂಟಿನ್ಯೂ ಮಾಡ್ತಾರೆ. ಈ ಸಂಸ್ಥೆಗೆ ಇವರು ಏನು ಇಂಡಿಪೆಂಡೆಂಟ್ ಪ್ರೈವೇಟ್ ಆಗಿ ಮಾಡ್ತಾ ಇದ್ದಾರೆ ಇವರು. ಈಗ ಅಲ್ಲಿ ಬಂಕಾಪುರ ಚೌಕಲ್ಲಿ ಒಂದು ಮೈತ್ರಿ ಇದೆ, ಅವ್ರಿಗೆ ಒಂದು ಅನುದಾನ ಬರುತ್ತೆ. ಇವರು ಇಂಡಿಪೆಂಡೆಂಟ್ಲಿ ಪ್ರೈವೇಟ್ಲಿ ಮಾಡ್ತಾರೆ. ಡೇಸ್ ರುಟೀನ್ ಕೋರ್ಸ್ ಟ್ರೀಟ್ಮೆಂಟಲ್ಲಿ. ಸೊ ಫಸ್ಟ್ ಒಂದು 10-15 ಡೇಸಲ್ಲಿ ಅವ್ರಿಗೆ ನಾವು ಸಡನ್ಲಿ ಬಂದ ತಕ್ಷಣ ಅವ್ರಿಗೆ ಏನು ಕಂಡೀಷನ್ ಅದ, ಅವರು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಇದ್ರೆ ಅದನ್ನು ಕರೆಕ್ಟ್ ಮಾಡ್ತೀವಿ. ಕೈ ಕಾಲು ನಡಗು ಬರ್ತಿರ್ತವೆ, ಆ ನಡಗನ್ನ ಕಂಟ್ರೋಲ್ ಮಾಡಲಿಕ್ಕೆ ಲಿಬ್ರಿಯಮ್ ಅಂತ ಒಂದು ಮಾತ್ರೆ ಕೊಡ್ತೀವಿ. ಆಮೇಲೆ ನಿದ್ರೆ ಬರದೆ ಹೋದವ್ರಿಗೆ ನೈಟ್ರೈಸಿಪಮ್ ಮತ್ತು ನಿದ್ರೆ ಮಾತ್ರೆ ಕೊಡ್ತೀವಿ. ಆಮೇಲೆ ಥೈಮಿನ್ ಕಡಿಮೆ ಆಗಿರ್ತದೆ ಸಾಮಾನ್ಯ ಕುಡಿಯೋದ್ರಲ್ಲಿ, ಆ ಥೈಮಿನ್ ಇಂಜೆಕ್ಷನ್ ಅನ್ನು ಕೊಡ್ತೀವಿ. ಅವಶ್ಯಕತೆ ಬಿದ್ದಲ್ಲಿ IV ಫ್ಲೂಯಿಡನ್ನು ನೀಡ್ತೀವಿ. ಈ ಒಂದು ವಾರದಲ್ಲಿ ಇದನ್ನ ಮಾಡಿ ಆ ಫಸ್ಟ್ 24-48 ಅವರ್ಸಲ್ಲಿ ಆಲ್ಕೋಹಾಲ್ ಬಿಟ್ಟ ತಕ್ಷಣ ಅವ್ರಿಗೆ ವಿಡ್ರಾಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಆ ವಿಡ್ರಾಲ್ ಸಿಂಪ್ಟಮ್ಸ್ ಬಂದಾಗ ಸಾಕಷ್ಟು ಇರಿಟಬಿಲಿಟಿ ಇರ್ತದೆ, ಕನ್ವಲ್ಸನ್ಸ್ ಬರ್ಬೋದು. ಆಮೇಲೆ ಅವರು ಒಂದು ಮಾನಸಿಕವಾಗಿ ಕಾಯಿಲೆಗಳಿರ್ತದೆ. ಆ ಟೈಮಲ್ಲಿ ಅವ್ರಿಗೆ ನಾವು ವಿಶೇಷ ನಿಗಾ ವಹಿಸಿ IV ಫ್ಲೂಯಿಡ್ ಜೊತೆಗೆ ಟ್ರೀಟ್ಮೆಂಟು ಕೊಡ್ತೀವಿ. ಸೊ ಒಂದು 3-4 ಡೇಸಲ್ಲಿ ಅವ್ರು ಸ್ಟೆಬಿಲೈಸ್ ಆದಮೇಲೆ ಮುಂದೆ ಅವ್ರಿಗೆ ಇಂಡಿವಿಜುವಲ್ ಕೌನ್ಸಿಲಿಂಗು ಅವ್ರ ಕಾರಣವನ್ನು ಕಂಡು ಹಿಡಿದು ಅವ್ರನ್ನ ಕೌನ್ಸಿಲಿಂಗ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಅದನ್ನು ಸಂಪೂರ್ಣವಾಗಿ ಅವ್ರು ನಿವಾರಣೆ ಮಾಡಲಿಕ್ಕೆ ನಾವು ನಮ್ಮ ಕೇಂದ್ರದಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಇವತ್ತು ಪ್ರಸ್ತುತ ಏನಂತಂದ್ರೆ ಫಲಾನುಭವಿಗಳು ಸಹಿತ ನಮ್ಮಲ್ಲಿ ಏನಂತಂದ್ರೆ 90ಇಂದ 100% ವರೆಗೂ ಏನಂತಂದ್ರೆ ತರಬೇತಿಯನ್ನು ಕೊಟ್ಟು ಅವ್ರನ್ನ ವ್ಯಸನ ಮುಕ್ತಿ ಜೀವನಕ್ಕೆ ಕಳಿಸಿಕೊಡ್ತಾ ಇದ್ದೇವೆ. ಮತ್ತೊಂದು ಹೆಮ್ಮೆಯ ವಿಷಯ ಏನಂತಂದ್ರೆ ನಮ್ಮ ಕೇಂದ್ರದಲ್ಲಿ ವೈದ್ಯ ಸೌಲಭ್ಯ ಇದೆ. ಮತ್ತು ಅದರ ಜೊತೆಗೆ ಏನಂತಂದ್ರೆ ಕ್ಲಾಸು, ಕೌನ್ಸಿಲಿಂಗ್, ಯೋಗ, ಮೆಡಿಟೇಷನ್ನು, ಸೈಕ್ಯಾಟ್ರಿಕ್ ಮತ್ತು ಏನಂತಂದ್ರೆ ಫಿಸಿಷಿಯನ್ ಡಾಕ್ಟರ್ಗಳಿಂದ ಏನಂತಂದ್ರೆ ನಾವು ಅವರಿಗೆ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಅವರ ಜೀವನವು ಏನಂತಂದ್ರೆ ಸಮಾಜಕ್ಕೆ ಒಳ್ಳೆಯ ಒಂದು ಕೊಡುಗೆಯಾಗಿ ಕೊಡ್ಲಿ ಅಂತಂದು ಹೇಳ್ತೇವೆ. ಇವತ್ತಿನ ಉದ್ದೇಶ ಏನಂತಂದ್ರೆ ಥೀಮಿನ ಉದ್ದೇಶ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನದ ವಿಶೇಷ ಏನಂತಂದ್ರೆ ಇವತ್ತಿನ ವಿಶೇಷ ಏನಂತಂದ್ರೆ ವರ್ಲ್ಡ್ ಡ್ರಗ್ ಪ್ರಾಬ್ಲಮ್ ಪ್ರೆಸೆಂಟಿಂಗ್ ಇಶ್ಯೂಸ್, ನ್ಯೂ ಚಾಲೆಂಜಸ್, ಇನ್ವೇಟಿವ್ ರೆಸ್ಪಾನ್ಸ್. ಅಂದ್ರೆ ಏನಂತಂದ್ರೆ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಒಂದು ಸಮಸ್ಯೆ ಆಗಿದೆ, ಸವಾಲವಾಗುತ್ತಿರುವ ಒಂದು ಸಮಸ್ಯೆ, ಹೊಸ ಸವಾಲುಗಳು. ಇದಕ್ಕೆ ಏನಂತಂದ್ರೆ ಪ್ರಕ್ರಿಯೆಗಳನ್ನ ಏನಂತಂದ್ರೆ ನಮ್ಮ ವಿಶ್ವಸಂಸ್ಥೆ ಆಗಲಿ ಹಲವಾರು ಸಂಘಗಳಾಗ್ಲಿ ಏನಂತಂದ್ರೆ ಇದನ್ನ ಬಗೆಹರಿಸಕ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಪ್ರಯತ್ನವನ್ನು ಪಡ್ತೀನಿ ಅಂತಂದು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಈಗ ಇದಾರೆ ಸರ್, ಒಂದು 80 ಮೆಂಬರ್ಸ್ ಇದ್ದಾರೆ. ಹೊರಗಡೆ ಏನಂತಂದ್ರೆ ಸುಮಾರು ನಾವು ಒಂದು 5 ವರ್ಷಗಳಿಂದ ಮಾಡ್ತಾ ಇದ್ದೇವೆ ಸರ್. ಒಂದ್ 2,000 ಜನ ಏನಂತಂದ್ರೆ ಹೋಗಿದ್ದಾರೆ ಸರ್. ಅದರಲ್ಲಿ ಒಂದು 1500-1600 ಜನ ಏನಂತಂದ್ರೆ ವ್ಯಸನ ಮುಕ್ತಿ ಜೀವನವನ್ನ ಕಾಲಿಟ್ಟಿದ್ದಾರೆ ಸರ್.
ಮುಂದಿನ ನಿಲುವು ಅಂತಂದ್ರೆ ಹಲವಾರು ಇನ್ನೂ ಡಿಸ್ಟಿಕ್ಗಳಲ್ಲಿ ಏನಂತಂದ್ರೆ ನಮ್ಮ ವ್ಯಸನ ಮುಕ್ತಿ ಕೇಂದ್ರಗಳನ್ನು ಸ್ಥಾಪಿಸುವುದು, ಅದರ ಜೊತೆಗೆ ವೃದ್ಧಾಶ್ರಮಗಳನ್ನು ಸ್ಥಾಪನೆ ಮಾಡುವುದು, ಸಮಾಜಕ್ಕೆ ಏನಂತಂದ್ರೆ ಒಳ್ಳೆಯ ಕೊಡುಗೆಯನ್ನು ಕೊಡಬೇಕಂತ ಅನ್ನುವಂಥ ಉದ್ದೇಶ ಇದೆ ಸರ್. ನನ್ನ ಹೆಸರು ನಾಗನಗೌಡ ಮುದಿಗೌಡ ಸರ್, ಸಂಸ್ಕಾರ ವ್ಯಸನ ಮುಕ್ತಿ ಕೇಂದ್ರದ ಅಧ್ಯಕ್ಷರು. ನಾ ಸೌದತ್ತಿಲಿದ್ದೆ ಬಂದಿದ್ದೇನೆ. 1 ವರ್ಷ ಆಯ್ತು ನಾ ಇಲ್ಲಿ ಕೆಲಸ ಮಾಡಕತ್ತೆ, ನರ್ಸ್ ಆಗಿ ವರ್ಕ್ ಮಾಡ್ತೀನಿ. ಮತ್ತೆ ನಮ್ಮ ಇಲ್ಲಿ ಪೇಷಂಟ್, ಪ್ರತಿಯೊಂದು ಪೇಷಂಟ್ನು ನಾವು ಅವ್ರು ಬಂದಾಗ ಹೆಂಗೆ ಇರ್ತಾರಪ್ಪ ಅಂದ್ರೆ ಅಷ್ಟು ಸ್ಟ್ರಬಲ್ ಆಗಿ ಇರೋದಿಲ್ಲ. ಇಲ್ಲಿ ಬಂದಿಂದ ನಾವು ಅವರು ಬರೀ ಅವರು ಆಲ್ಕೋಹಾಲ್, ಬಾಡಿ ಒಳಗೆ ಆಲ್ಕೋಹಾಲ್ ಇರೋದ್ರಿಂದ ಅವ್ರು ವಿಡ್ರಾಲ್ ಆಗ್ತಿರ್ತಾರೆ. ವಿಡ್ರಾಲ್ ಆಗಿಂದ ಅವ್ರು 3-4 ದಿನ ಅವ್ರು ಏನ್ ಮಾಡ್ತಾರ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಅದನ್ನೆಲ್ಲ ನಾವು ಟ್ರೀಟ್ಮೆಂಟ್ ಹಾಕೋತಿರ್ತೀವಿ. ಆಲ್ಕೋಹಾಲ್ ಒಳಗೆ ಇರತ್ತಿರ್ತಲ್ಲ, ಊಟಾದಿ ಮಾಡತ್ತಿರೋದಿಲ್ಲ. ಅವರು ಊಟ ಮಾಡಂಗಿಲ್ಲ, ನಾವು ಊಟ ಮಾಡಿಸೋದು, ಅವ್ರಿಗೆ ಫ್ಲೂಡ್ ಹಾಕೋದು, ಥಯಾಮಿನ್ ಅಂತ ಇಂಜೆಕ್ಷನ್ ಬರ್ತೈತಿ. ಆ ಥಯಾಮಿನ್ ಇಂಜೆಕ್ಷನ್ ಅನ್ನು ಅವ್ರು ಕಂಟಿನ್ಯೂ ಇಟ್ಕೊಂಡು 3-4 ದಿನದ ನಂತರ ಅಂದ್ರೆ ಅವರು ಆ ವಿಡ್ರಾಲ್ದಾಗಿದ್ದ ಹೊರಗೆ ಬರ್ತಾರೆ. ಕೈ ನಡುಗ್ತಿರ್ತೈತಿ ಅವ್ರಿಗೆ. ಲಿಬ್ರಿಮ್ ಅಂತಂದು ಒಂದು ಮೆಡಿಸಿನ್ ಹಾಕ್ತಿರ್ತೀವಿ ಅವ್ರಿಗೆ. ನಿದ್ದೆ ಅಂತೂ ಬರೋದೇ ಇಲ್ಲ ಅವ್ರಿಗೆ. ಹಂಗಾಗಿ ನಾವು ಮೆಡಿಸಿನ್ ಹಾಕೋತೀವಿ ಅವ್ರಿಗೆ ಪ್ರತಿಯೊಂದಕ್ಕೂ. ಅವರು ಯುಡ್ರೋಲ್ದಾಗಿದ್ದ ಹೊರಗೆ ಬಂದ ಬಳಕೆನ ಅವ್ರಿಗೆ ಟ್ರೀಟ್ಮೆಂಟ್ ಈಗ ಪ್ರತಿಯೊಂದು ಮಲ್ಟಿವಿಟಮಿನ್ ಅಂತಂದು ಒಂದು ಮೆಡಿಸಿನ್ ಬರ್ತಾವ, Li52, Piplex Forte ಅಂತಂದು ಅವನ್ನೆಲ್ಲ ಮೆಡಿಸಿನ್ ಕಂಟಿನ್ಯೂ ಅವ್ರು ಹೋಗೋ ಮಟನೂ ಇಟ್ಕೋತೀವಿ. 45 ದಿನ ಮಟನೂ ಇಟ್ಕೊಂಡು ಅವ್ರನ್ನ ಆರೈಕೆ ಮಾಡ್ತೀವಿ. ಆರೈಕೆ ಮಾಡಿ ಅವ್ರು ಇರೋ ಒಟ್ಟು ದಿನಾನು ಅವ್ರಿಗೆ ಏನಾಕೈತಿ, ಒಂದು ಜ್ವರ, ಒಂದು ನೆಗಡಿ, ಒಂದು ಏನೋ ಬಂದ್ರು ಅವ್ರಿಗೆ ಅಷ್ಟು ಸರಿಯಾಗಿ ನಾವು ಟ್ರೀಟ್ಮೆಂಟ್ ಕೊಟ್ಕೊಂತ ಹೋಗ್ತೀವಿ. 1 ವರ್ಷ ಆತು ನಾವು ಇಲ್ಲಿ ಅಂತ ಹಾಸ್ಪಿಟ್ಲ್ ಭಾರಿ ಚಂದ ಹಾಸ್ಪಿಟ್ಲೂ ಐತಿ. ನಾನು ತಿಳ್ಕೊಂಡ್ರ ಪ್ರಕಾರನ ಭಾರಿ ಚಲೋ ಐತಿ. 2ನೇ ಜೀವನ ಅನ್ನೋಕ್ಕಿಂತ ಏನಪ್ಪಾ, 2ನೇ ಒಮ್ಮೆ ತಾಯಿ ಹೊಟ್ಟೆಲಿ ಹುಟ್ಟಿ ಬರ್ತಾಯಿವಿ, ಇಲ್ಲಿ ಬಂದ ಬಳಕು ನಾವು ಅವ್ರಿಗೆ ಪುನರ್ಜನ್ಮನೂ ಕೊಟ್ಟಿರ್ತೀವಿ. ಹಂಗಾಗಿ ಇಲ್ಲಿ ಇದೆಲ್ಲ ನೋಡಿ ಕಾಸು ಆಲ್ಮೋಸ್ಟ್ ಆಲ್ 90% ಬಿಟ್ರ ಜನ ಈಗ. ಹಂಗಾಗಿ ನಾ ಮಾತಾಡೋದು ಏನಪ್ಪಾ ಅಂದ್ರೆ, ದಯವಿಟ್ಟು ಯಾರು ಬಾಯ್ಸ್ ಅಂತ ಅಂತಂಬ್ರ ಆತ, ದೊಡ್ಡಪ್ಪರು, ಚಿಕ್ಕಪ್ಪರು, ಹಣ್ಣುಗಳು ಯಾರು ಕುಡಿಬೇಡ ಅಂತಂದು ನಾ ಹೇಳ್ಕೊತೀನಿ. ಇಷ್ಟು ಹೇಳಿ ನನ್ನ ಅನಿಸಿಕೆ ನಾ ಮುಗಿಸ್ತೀನಿ. ಡಾಕ್ಟರ್ ಎಚ್.ವಿ. ಬೆಳಗಲಿ ಹಾಗೂ ಎಚ್.ವಿ. ಸರಟೂರ ಅವರು ವ್ಯಸನದ ದುಷ್ಪರಿಣಾಮಗಳು ಮತ್ತು ಸಮಾಜದ ಮೇಲಿನ ಪರಿಣಾಮಗಳ ಬಗ್ಗೆ ಉಪನ್ಯಾಸ ನೀಡಿದರು. ಅಧ್ಯಕ್ಷ ನಾಗನಗೌಡ ಮುದಿಗೌಡ್ರ ಅವರು ಸಂಸ್ಥೆಯು ಕಳೆದ 5 ವರ್ಷಗಳಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಚಿಕಿತ್ಸೆ ನೀಡಿ ಶೇಕಡಾ 90ರಷ್ಟು ಮಂದಿಯನ್ನು ವ್ಯಸನಮುಕ್ತ ಜೀವನದತ್ತ ಕೊಂಡೊಯ್ದಿರುವುದಾಗಿ ತಿಳಿಸಿದರು. ಕಾರ್ಯಕ್ರಮವನ್ನು ಪದ್ಮಾವತಿ ಮಾನಿ ನಿರೂಪಿಸಿದರು. ರವಿ ಪಾಟೀಲ ಸ್ವಾಗತಿಸಿ ಮೆಣಸಿನಕಾಯಿ ವಂದನಾರ್ಪಣೆ ಸಲ್ಲಿಸಿದರು. ಕೇಂದ್ರದ ಸಿಬ್ಬಂದಿ ಹಾಗೂ ಅನೇಕ ಗಣ್ಯರು ಮತ್ತು ಫಲಾನುಭವಿಗಳು ಉಪಸ್ಥಿತರಿದ್ದರು.